Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಒಂದು ಸೊಗಸಾದ ದಿನ, ಸಂತೋಷಕರವಾದ ದಿನ, ಎಲ್ಲರೂ ಉಪವಾಸ ಮಾಡುವ ದಿನ. ಹೌದಾ? ನನಗೆ ಗೊತ್ತಿಲ್ಲ. ತಪಸ್ಸು ಕಾಲದ ದಿನ, ತಪಸ್ಸು ಕಾಲದ ಮೊದಲನೆಯ ಭಾನುವಾರ. ಇಂದಿಗೆ 5ನೆಯ ಧ್ಯಾನವನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಸ್ವಲ್ಪ ನೆಗಡಿಯಾಗಿದೆ, ಸ್ವಲ್ಪ ಅಡಚಣೆ ಆದರೆ ದಯವಿಟ್ಟು ಕ್ಷಮಿಸಿ. ಈ ತಪಸ್ಸು ಕಾಲದ 5ನೆಯ ದಿನದ ಧ್ಯಾನದ ಪಕ್ಷಿ ನೋಟವನ್ನು ನಾವು ನೋಡುತ್ತೇವೆ ಮೊದಲನೆಯ ಭಾನುವಾರ. ನೆನ್ನೆಯ ದಿನ ನಾವು ಈ ದಿನಗಳಲ್ಲಿ ಯೆಶಾಯ ಪ್ರವಾದನೆಯ 14ನೇ ಅಧ್ಯಾಯವನ್ನು ನಾವು ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಈ ದಿನಗಳಲ್ಲಿ ಯೆಶಾಯ ಈ 14ನೇ ಅಧ್ಯಾಯವನ್ನು ನಾವು ಧ್ಯಾನಿಸ್ತೇವೆ. ಪ್ರಿಯರೇ, ನಾವೆಲ್ಲರೂ ವಿಶ್ವಾಸಿಗಳು, ಅದರಲ್ಲಿ ಡೌಟ್ ಇಲ್ಲ. ಜ್ಯೋತಿ ಪಿಂಟೋ, ನೀವು ವಿಶ್ವಾಸಿ ಅಲ್ವಾ? ನಿಜವಾಗಿ ನೀವು ವಿಶ್ವಾಸಿ. ನಾವೆಲ್ಲ ವಿಶ್ವಾಸಿಗಳು, ಹೌದು. ಆದರೆ ಯಾವ ಕಾರ್ಯದಲ್ಲಿ ನಾವು ವಿಶ್ವಾಸಿ ಆಗಿದ್ದೇವೆ? ಪ್ರಿಯರೇ, ತಪಸ್ಸು ಕಾಲದ ಈ 5ನೇ ದಿನದ ಪಯಣದಲ್ಲಿ ನಾವು ಧ್ಯಾನಿಸುವಾಗ, ನೆನ್ನೆಯ ದಿನದಲ್ಲಿ ನಾವು ಪ್ರಾರಂಭಿಸಿದೆವು, ಕಾಳಗದ ಕುದುರೆಯ ಮೇಲೆ ಇನ್ನು ನಾವೆಂದಿಗೂ ಸವಾರಿ ಮಾಡಲಾರೆವು. ಅಂದರೆ ಪಾಪದ ಕುದುರೆಯ ಮೇಲೆ, ವೈರಾಗ್ಯದ ಕುದುರೆಯ ಮೇಲೆ, ಸ್ವಾರ್ಥದ ಕುದುರೆಯ ಮೇಲೆ, ಅಹಂಕಾರದ ಕುದುರೆಯ ಮೇಲೆ, ಅಹಂಭಾವದ ಕುದುರೆಯ ಮೇಲೆ, ಯಾವುದೇ ಕೆಟ್ಟ ಜೀವಿತವನ್ನು ಮಾಡದೆ, ಯಾವ ಸುಖಭೋಗಗಳ ಕುದುರೆಗಳ ಮೇಲೆ, ಯಾವ ಕಾಳಗದ ಕುದುರೆಯ ಮೇಲೆ, ಯಾವ ಪ್ರಚೋದನೆಯ ಕುದುರೆಗಳ ಮೇಲೆ ನಾವು ಸವಾರಿ ಮಾಡುವುದಿಲ್ಲ ಎಂಬುದನ್ನು ನಾವು ತೀರ್ಮಾನಿಸಿದೆವು. ಅರುಣ್ವಾಸ್ ಹಲವಾರು ದಿನಗಳಿಂದ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಅರುಣ್ವಾಸರ ವಿಶ್ವಾಸ ಅಚಲವಾದ ವಿಶ್ವಾಸ. ಅದು ಅವರಿಗೆ ಗೊತ್ತು, ಅವರ ವಿಶ್ವಾಸ. ಹೌದಲ್ಲ? ಆದರೆ ನನಗೆ ಗೊತ್ತು ನನ್ನ ವಿಶ್ವಾಸ. ಆದರೆ ಯಾರ ವಿಶ್ವಾಸ ಹೇಗಿದ್ದರೂ ಸಹ ನಾನು ನನ್ನ ಜೀವನದಲ್ಲಿ ಯಾವ ವಿಧದಲ್ಲಿ ನನ್ನ ವಿಶ್ವಾಸದ ಪಯಣವನ್ನು ನಾನು ಮುನ್ನಡೆಸಿಕೊಂಡು ಹೋಗುತ್ತಾ ಇದ್ದೇನೆ. ಇವತ್ತು ನಾವು ಶುಭ ಸಂದೇಶವನ್ನು ಧ್ಯಾನಿಸುವಾಗ 3 ವಿಷಯಗಳನ್ನು ಧ್ಯಾನಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರನ್ನ ಸೈತಾನನು ಪ್ರಚೋದನೆಗೆ ಒಳಪಡಿಸುತ್ತಾನೆ. ಹೌದಲ್ಲ? ಎಸ್. ನೋಡಿ, ದೇವರಾಗಿ ಭೂಮಿಗೆ ಬಂದಂತವರು, ಯೇಸು ಸ್ವಾಮಿ ರಕ್ಷಕರಾಗಿ ಬಂದಂತ ಪ್ರಭು ಯೇಸು, ಈ ಪ್ರಭು ಯೇಸುವನ್ನೇ ಸೈತಾನನು ಶೋಧನೆಗೊಳಪಡಿಸುತ್ತಾನೆ. ಪ್ರಭು ಯೇಸುವೆ ಶೋಧನೆಗಳು. ಇವತ್ತು ಬೆಳಿಗ್ಗೆ ಒಬ್ಬರು ನನ್ನ ಸಹೋದರೊಬ್ಬರು ನನಗೆ ಕರೆ ಮಾಡಿದ್ರು. ಬ್ರದರ್, ನಮಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಬ್ರದರ್, ತುಂಬಾ ಶೋಧನೆ ಬ್ರದರ್, ಈ ಶೋಧನೆಯಿಂದ ದೂರ ಆಗ್ಬೇಕಾದ್ರೆ ಏನ್ ಮಾಡಬೇಕು ಬ್ರದರ್, ನಾನು ಏನ್ ಮಾಡ್ಬೇಕು, ತುಂಬಾ ಓಡಾಡ್ತಾ ಇದ್ರು ನಮ್ಮ ಸ್ನೇಹಿತರೊಬ್ರು. ನಾನು ಆಗಿದೇ ಮಾತೇನು ಹೇಳಿದೆ, ಅಲ್ಲಪ್ಪ, ರಕ್ಷಕರಾದ ಪ್ರಭು ಯೇಸು ದೈವಪುತ್ರ, ಅವರನ್ನೇ ಸೈತಾನ ಬಿಡಲಿಲ್ಲ, ಅವರೇ ಶೋಧನೆಗೊಳಗಾದರು. ಒಮ್ಮೆ ಅಲ್ಲ, 2 ಸಾರಿ ಇಲ್ಲ, 3 ಸಾರಿ ಇಲ್ಲ, 3 ಬಾರಿ ಶೋಧನೆಗೆ ಒಳಗಾದರು ಸೈತಾನನ ಮುಂದೆ. ನೋಡಿ, ದೇವರ ವಾಕ್ಯವನ್ನು ಮುಂದಿಟ್ಟು ಯೇಸು ಸ್ವಾಮಿಯನ್ನ ಆ ಶೋಧಕನಾದ ಸೈತಾನನ್ನು ಪರೀಕ್ಷಿಸಿದ್ದು ದೇವರ ವಾಕ್ಯವನ್ನ ಮುಂದಿಟ್ಟು ಆತನು ಯೇಸುವನ್ನು ಶೋಧಿಸಿದ. ಬಹಳ ಆಲೋಚಿಸಬೇಕು, ಬಹಳ ನಿಗವಾಗಿ ಧ್ಯಾನಿಸಬೇಕು ನೀವು ಶುಶ್ರೂಷೆಯನ್ನ.
ಇಲ್ಲಿ ಇವತ್ತಿನ ದಿನಗಳಲ್ಲಿ ಸೈತಾನ ಎಲ್ಲಿ ನಮ್ಮೆಲ್ಲರನ್ನ, ಈ ಲೋಕದಲ್ಲಿರುವವರನ್ನ, ವಿಶ್ವಾಸಿಗಳನ್ನ ಮೋಸ ಮಾಡುತ್ತಾ ಇದ್ದಾನೆ ಎಂಬುದಾದರೆ, ಹೇಗೆ ಸಂಚು ಮಾಡಿ ಮೋಸ ಮಾಡುತ್ತಾ ಇದ್ದಾನೆ ಎಂಬುದಾದರೆ, ಆತನು ನಮ್ಮನ್ನು ಶೋಧನೆಗಳಿಂದ ದೇವರ ವಾಕ್ಯಗಳನ್ನು ನಮ್ಮ ಮುಂದೆ ಇಟ್ಟು ಆತನು ನಮ್ಮನ್ನ ದೇವರಿಂದ ದೂರ ಮಾಡುತ್ತಾ ಇದ್ದಾನೆ. ಒಂದು ಚಿಕ್ಕದು ಸಾಕು, ಚಿಕ್ಕ ಉದಾಹರಣೆ ನಿಮ್ಮ ಮುಂದೆ ಹೇಳೋದಾದ್ರೆ, ಚಿಕ್ಕ ಉದಾಹರಣೆ. ದೇವರು ನಿನ್ನನ್ನು ಕ್ಷಮಿಸುತ್ತಾರೆ. ಎಲ್ಲರ ದೃಷ್ಟಿಯಲ್ಲಿ ದೇವರು ಕ್ಷಮಿಸ್ತಾರೆ. ಕ್ಷಮಿಸ್ತಾ ಯೇಸು ನಾವೇನೇ ಮಾಡಿದ್ರು, ಪಾಪ ಮಾಡಿದ್ರು, ಕೋಪ ಮಾಡಿದ್ರು, ಕೊಲೆ ಮಾಡಿದ್ರು, ವ್ಯಭಿಚಾರ ಮಾಡಿದ್ರು, ದ್ರೋಹ ಮಾಡಿದ್ರು, ಮನೆ ಮುರಿದ್ರು, ಏನ್ ಮಾಡಿದ್ರು ನಮ್ಮ ಮುಂದೆ ಇರುವಂತ ಕಾನ್ಸೆಪ್ಟ್ ಒಂದೇ, ದೇವರು ಕ್ಷಮಿಸ್ತಾರೆ. ಎಷ್ಟು ವಿಚಿತ್ರ ಅಲ್ಲ? ಇಲ್ಲ ಪ್ರಿಯರೇ, ಇದು ಅಲ್ಲ, ಇದು ಸತ್ಯವಲ್ಲ. ನಾವು ಸರಿಯಾಗಿ ಬೈಬಲ್ ಗ್ರಂಥವನ್ನು ಓದಬೇಕು. ವಚನಗಳ ಆಳಗಳನ್ನು ನಾವು ಅರಿತುಕೊಳ್ಳಬೇಕು. ಮಾಡಿದನ್ನ ಮಾಡಿ ಮಾಡಿ ಇಲ್ಲ ಕೊನೆಯ ತನಕ, ಸಾಯೋ ತನಕ ಕ್ಷಮಿಸಲೇ ಇರ್ತಾರೆ ಎಂಬುವಂತ ನಮ್ಮ ಮನೋಭಾವನೆ. ಇದು ಸೈತಾನ ನಮ್ಮ ಮುಂದೆ ಇಡುತ್ತಾನೆ. ನೀನು ಮಾಡು, ಕ್ಷಮೆ ಇದೆ, ನೀನು ಮಾಡು, ಏನು ಮಾಡಿದ್ರೆ ದೇವರು ಕ್ಷಮಿಸ್ತಾರೆ, ಏನು ಮಾಡಿದ್ರೆ ದೇವರು. ಅಂದರೆ ನಾನು ಮಾಡಿದ ಪಾಪವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಅದನ್ನು ಇನ್ನು ಮುಂದೆ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಮತ್ತೆ ನಾನು 1 ತಾಸಿನ ಒಳಗೆ ಮತ್ತೆ ಅದೇ ಪಾಪವನ್ನು ಮಾಡಲಿಕ್ಕೆ ಶುರು ಮಾಡ್ತೇನೆ. ಕಾರಣವೇನು? ನನಗೆ ಅಲ್ಲಿ ಪಾಪ ಮಾಡಿದರೆ ವಿನಾಯಿತಿ ಇದೆ, ಕನ್ಫೆಷನ್ ಗೂಡಿದೆ, ಪಾಪ ನಿವೇದನೆಯಲ್ಲಿ ಹೋಗಿ ಹೇಳ್ಬಿಟ್ರೆ ಮುಗ್ದಾಯ್ತು. ಖಂಡಿತವಾಗಿಲ್ಲ ಪ್ರಿಯರೇ. ಈಗ ನೀವು ತಿಳಿದುಕೊಂಡಿದ್ದೇ ಆದರೆ ಅವಿವೇಕತನ, ಸೈತಾನನು ನನ್ನನ್ನು ನಿಮ್ಮನ್ನು ಮರಳು ಮಾಡುತ್ತಾ ಇದ್ದಾನೆ. ನೀವು ಸುಳ್ಳು ಹೇಳೋದು ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ? ಜೊಕ್ಕಿ ಮಕ್ಕ, ನೀವು ಸುಳ್ಳು ಹೇಳ್ತೀರಿ ಅಂತ ನಿಮಗೆ ಗೊತ್ತುಂಟು. ಆ ಸುಳ್ಳನ್ನ ಬಿಟ್ಬಿಡಿ ಅಲ್ಲ, ಮತ್ತೆ ತಿರ್ಗಿ ಯಾಕೆ ಸುಳ್ಳು ಹೇಳಿಕ್ಕೆ ಹೋಗ್ತೀರಿ? ಈಗ ಸುಳ್ಳು ಹೇಳಿದೀವಿ ಅಂತೇಳಿ ಕನ್ಫೆಷನ್ ಮಾಡ್ಬಿಟ್ರಿ. ನಾನು ನಿಮ್ಮ ಹತ್ರ ಬಂದು ಸುಳ್ಳು ಹೇಳಿದೆ ಅಂತ ಕನ್ಫೆಷನ್ ಮಾಡ್ಬಿಟ್ಟೆ. ಸೊ ಮತ್ತೆ ಬಿಟ್ಬಿಡ್ಬೇಕಲ್ಲ, ಅದು ಪಾಪ ಅಂತ ಗೊತ್ತಲ್ವಾ? ಮತ್ತೆ ಇನ್ಯಾಕೆ ಸುಳ್ಳು ಹೇಳಬೇಕು? ಬಿಟ್ಬಿಡಿ. ಅದು ಬಿಡಲಿಕ್ಕೆ ಆಗೋದಿಲ್ಲ. ಪರರ ಬಗ್ಗೆ ದೂಷಿಸ್ತಾ ಇದ್ದೀನಿ, ಬಿಟ್ಟುಬಿಡಿ, ತಪ್ಪು ಅಂತ ಗೊತ್ತಲ್ಲ. ಪರನ ತಿರಸ್ಕಾರ ಮಾಡ್ತಾ ಇದ್ದೀನಿ, ಬಿಟ್ಟುಬಿಡಿ, ತಪ್ಪು ಅಂತ ಗೊತ್ತಲ್ಲ. ಪರರಿಗೆ ತೀರ್ಪು ಕೊಡ್ತಾ ಇದ್ದೇನೆ, ಬಿಟ್ಟುಬಿಡಿ, ಅದು ತಪ್ಪು ಅಂತ ಗೊತ್ತಲ್ಲ. ಪರರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದೇನೆ, ಬಿಟ್ಟುಬಿಡಿ, ಅದು ತಪ್ಪು ಅಂತ ಗೊತ್ತಲ್ಲ. ನಾನು ಮಾತ್ರ ಒಳ್ಳೆಯವನೆಂದು ಪರರನ್ನು ದೂಷಿಸುತ್ತಾ, ತಿರಸ್ಕರಿಸುತ್ತಾ, ತೀರ್ಪು ಕೊಡುತ್ತಾ ಒಳ್ಳೆಯವಳಾಗಿ ಒಳ್ಳೆಯವನಾಗಿ ನಾನು ನಟಿಸಿದ್ದೆ ಆದರೆ ಹೇಗೆ ಸಾಧ್ಯ? ಸಾಧ್ಯವಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ನಮ್ಮೊಡನೆ ಇದ್ದಾರೆ. ದೇವರು ನಮ್ಮೊಡನೆ ಇದ್ದಾರೆ. ಆದರೆ ದೇವರು ನಮ್ಮೊಡನೆ ಸ್ಥಿರವಾಗಿರಬೇಕಾದರೆ ನನ್ನೊಳಗಿರುವ ಪಾಪದಿಂದ ನಾವು ಹೊರಗೆ ಬರುವುದಾದರೆ ಮಾತ್ರ ಅವರು ಒಳಗಿರುವುದು. ಇಲ್ಲದಿದ್ದರೆ ಪಾಪ ಮಾಡಿದ ತಕ್ಷಣ ಅವರು ಹೊರಗೆ ಹೋಗ್ತಾರೆ. ಸೈತಾನನು ಒಳ ಪ್ರವೇಶಿಸುತ್ತಾನೆ, ದೇವರು ಹೊರ ಹೋಗುತ್ತಾರೆ. ಪ್ರಿಯರೇ, ಚಿಂತಿಸಬೇಕು. ದೇವರ ವಾಕ್ಯದ ನಿಮಿತ್ತವಾಗಿ ಪ್ರಭು ಯೇಸು ಕ್ರಿಸ್ತರನ್ನು 3 ಬಾರಿ ಸೈತಾನನು ಆಕರ್ಷಣೀಯವಾಗಿ ಸೋಲಿಸಿದ ಎಂಬುದಾದರೆ, ಸೋಲಿಸಲು ಶೋಧನೆಗೆ ಒಳಪಡಿಸಿದ ಎಂಬುದಾದರೆ, ಇನ್ನು ನಾನು ಮತ್ತು ನೀವು ಏನಾಗಬಹುದು? ಯಾವ ವಿಧದಲ್ಲಿ ನಾವು ಶೋಧನೆಗೆ ಒಳಗಾಗಬಹುದು? ಚಿಂತಿಸಿ ನೋಡಿ. ಇಲ್ಲಿ ಇಸ್ರಾಯೇಲರು ಪಾಪ ಮಾಡ್ತಾ ಇದ್ದಾರೆ. ಅವರ ಕೈಗಳಿಂದ ವಿಗ್ರಹಗಳನ್ನು ನಿರ್ಮಿಸಿಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ, ಅದಕ್ಕೆ ಜಪ ಮಾಡ್ತಾ ಇರ್ತಾರೆ. ವಾಕ್ಯ ಹೇಳ್ತದೆ, ನಮ್ಮ ಕೈಗಳು ನಿರ್ಮಿಸಿರುವ ವಿಗ್ರಹಗಳನ್ನು ವೀಕ್ಷಿಸಿ ನೀವೇ ನಮ್ಮ ದೇವರು ಎಂದು ಜಪಿಸಿದೆವು. ಅದರಿಂದ ಇನ್ನು ಮುಂದೆ ನಾವು ಜಪಿಸೋದಿಲ್ಲ. ದೇವರಲ್ಲಿ ಹೋಗಿ ವಶಾಯ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ನಮ್ಮ ಮುಂದೆ ಇರುವ ವಿಗ್ರಹಗಳನ್ನು ನಾನು ವಿವರಿಸಿದೆ. ನೆನ್ನೆ ಚಾರ್ಜ್ ಡೌನ್ ಆಗಿದ್ದರಿಂದ ತಕ್ಷಣದಲ್ಲಿ ವರ್ಡ್ ಆಫ್ ಗಾಡ್ ಕಟ್ ಆಗಿ ಹೋಯಿತು. ನಮ್ಮ ಕೈಯಲ್ಲಿರುವಂತಹ ವಿಗ್ರಹಗಳು ಅನೇಕ. ನಾವು ಯಾವುದಕ್ಕೆಲ್ಲ ಸೋತು ಯಾವುದನ್ನೆಲ್ಲ ಹಿಡಿದಿಟ್ಟುಕೊಳ್ತೀವೋ ಅದೆಲ್ಲವೂ ವಿಗ್ರಹವೇ. ಯಾವುದನ್ನ ನಮಗೆ ಬಿಡಲಾಗುವುದಿಲ್ಲವೋ ಅದೆಲ್ಲವೂ ವಿಗ್ರಹವೇ. ಪ್ರಭು ಯೇಸುವಿಗಿಂತ ದೇವರಿಗಿಂತ ಹೆಚ್ಚಾಗಿ ನಾನು ಯಾವುದನ್ನು ಪ್ರೀತಿಸಿದರೂ ಅದು ವಿಗ್ರಹವೇ. ಯೇಸು ಸ್ವಾಮಿ ಹೇಳುತ್ತಾರೆ,
ದೇವರಿಗಿಂತ ಹೆಚ್ಚಾಗಿ ನಿನ್ನ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಹೆಂಡತಿಯನ್ನಾಗಲಿ, ಗಂಡನನ್ನಾಗಿ, ಮಕ್ಕಳನ್ನಾಗಲಿ ನೀನು ಹೆಚ್ಚಾಗಿ ಪ್ರೀತಿಸಬೇಡ. ಅದು ಪಾಪವೇ, ಅದು ಪಾಪವೇ. ಪ್ರಿಯರೇ, ನಮ್ಮಲ್ಲಿ ಪಶ್ಚಾತ್ತಾಪ ಬರಬೇಕು. ನಾನು ಹೇಳಿದ ನೆನ್ನೆಯ ದಿನದಲ್ಲಿ ನಾನು ಹೇಳಿದ ಕೊನೆಯದಾಗಿ ನಾನು ಹೇಳಿದ ಒಂದು ಮಾತನ್ನ, ನಿಮ್ಮ ಮುಂದೆ ಇರುವಂತಹ ಕಾಳಗದ ಕುದುರೆಗಳು ಯಾವುದ್ಯಾವುದೋ ಒಂದು ಪೇಪರಲ್ಲಿ ಬರೀರಿ. ಯಾವುದರ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ? ಕಾಳಗದ ಕುದುರೆ, ಯುದ್ಧಕ್ಕೆ ಹೋಗುವಂಥದ್ದು ಕಾಳಗದ ಕುದುರೆ ಅಂದ್ರೆ. ಅಲ್ಲಿ ಹೇಳ್ತಾರೆ, ಇನ್ನು ಮುಂದೆ ನಾವು ಕಾಳಗದ ಕುದುರೆಯ ಮೇಲೆ ಸವಾರಿ ಮಾಡೆವು. ಸಾಕು ಸವಾರಿ ಮಾಡಿದ್ದು, ಮತ್ತೊಬ್ಬರ ಬಗ್ಗೆ ಹೋರಾಡಿದ್ದು ಸಾಕು, ಮತ್ತೊಬ್ಬರನ್ನ ನಾಶ ಮಾಡಬೇಕನ್ನಿಸಿದ್ದು ಸಾಕು. ಇನ್ನು ಮಾಡುವುದಿಲ್ಲ ಸ್ವಾಮಿ, ಯಾರನ್ನು ನಾಶ ಮಾಡಲಿಕ್ಕೆ ನಾವು ಸಿದ್ಧರಿಲ್ಲ ಸ್ವಾಮಿ. ನಾವು ಸಹ ಕಾಳಗದ ಕುದುರೆಗಳನ್ನು ಏರಿ ನಿಂತಿದ್ದೇವೆ, ವಿಗ್ರಹಗಳನ್ನು ಮಾಡಿಸಿ ಕುಳಿತುಕೊಂಡಿದ್ದೇವೆ. ಹೃದಯದಲ್ಲಿ ವಿಗ್ರಹ, ಕಣ್ಣಿನಲ್ಲಿ ವಿಗ್ರಹ. ನೀನು ಒಂದು ಪರ ಸ್ತ್ರೀಯನ್ನು, ಪರ ಪುರುಷನನ್ನು ನೋಡಿ ಕಾಮುಕದಿಂದ ಆತನನ್ನೇ ಚಿಂತಿಸಿ ಹಗಲು ರಾತ್ರಿ ಅವರೊಡನೆಯೇ ಮಾತನಾಡುತ್ತಾ ನೀನು ಅವರೇ ನನಗೆ ಬೇಕು ಎಂದು ನೀನು ಹೇಳುತ್ತೀಯ ಎಂಬುದಾದರೆ ನೀನು ವಿಗ್ರಹ ಆರಾಧನೆಗೆ ಒಳಗಾಗಿರುವೆ. ನಿನ್ನ ಪತಿ ಇದ್ದಾಳೆ ಅಥವಾ ನಿನ್ನ ಪತಿ ಇದ್ದಾನೆ, ನೀನು ಪತಿಯಾಗಿರಬಹುದು, ಪತ್ನಿಯಾಗಿರಬಹುದು. ನಿನ್ನ ಪತಿಗಿಂತ ಬೇರೆ ಪತ್ನಿಯನ್ನ ನೀನು ಪ್ರೀತಿಸಿದರೆ ವಿಗ್ರಹ ಆರಾಧನೆ. ನಿನ್ನ ಪತ್ನಿಗಿಂತ ಬೇರೆ ಪತಿಯನ್ನ ಪ್ರೀತಿಸಿದರೆ ಅದು ವಿಗ್ರಹ ಆರಾಧನೆ. ಹೌದು ಪ್ರಿಯರೇ, ನಿನ್ನ ಕುಟುಂಬದಲ್ಲಿ ನಿನ್ನ ಒಡ ಹುಟ್ಟಿದವರನ್ನ, ನಿನ್ನ ಮನೆಯವರನ್ನ ಮಾತ್ರ ನೀನು ಪ್ರೀತಿಸಿದರೆ ಅದು ವಿಗ್ರಹ ಆರಾಧನೆ. ಪ್ರಿಯರೇ, ಈ ವಿಷಯಗಳೆಲ್ಲವನ್ನು ನಾವು ಅರ್ಥ ಮಾಡಿ, ಪಾಪ ಅಂದ್ರೆ ಕೇವಲ ಒಂದೇ ಕಾನ್ಸೆಪ್ಟ್, ವ್ಯಭಿಚಾರ ಅಂದ್ರೆ ಪಾಪ, ಕೊಲೆ ಅಂದ್ರೆ ಪಾಪ ಇಲ್ಲ, ಎಲ್ಲ ಪಾಪ. ಅಲ್ಪ ಪಾಪ ಮಹಾಪಾಪ, ಅಲ್ಪ ಪಾಪ ಮಹಾಪಾಪ. ಪ್ರಿಯರೇ, ನಾವು ದೇವರ ಬಳಿ ಹೋಗಬೇಕು. ಇದು ದೇವರ ಬಳಿಯಲ್ಲಿ ಹೋಗುವ ಒಂದು ಕಾಲ, ಹೋಗಬೇಕು. ಹೇಗಾದ್ರೂ ಮಾಡಿ ತಪಸ್ಸು ಕಾಲದಲ್ಲಿ ಆದರೂ ಒಂದು ತಪೋ ಮನೋಭಾವದಿಂದ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಕೆಟ್ಟದನ್ನು ಬಿಟ್ಟು ಬಿಡಬೇಕೆಂದು ತೀರ್ಮಾನಿಸುತ್ತೇವೆ. ಒಳಿತು, ಆದರೆ ಬಿಟ್ಟು ಬಿಡಬೇಕು, ಬಿಟ್ಟು ಬಿಡುವುದಿಲ್ಲ. ಯಥಾರ ಜತತಃ ಪ್ರಜೆ, ನಿನ್ನೆ ಇದ್ದಂತೆಯೇ ಇಂದು, ಇಂದು ಇರುವಂತೆಯೇ ನಾಳೆ, ನಾಳೆ ಇರುವಂತೆಯೇ ನಾಡಿದ್ದು, ಜೀವನ ಪರ್ಯಂತ ಅದುವೇ. ನವನ ಗಂಟಿಕೊಂಡಿರುವುದರಿಂದ ನಾವು ಹೊರಬರಬೇಕು. ದಾವೀದ ಹೇಳ್ತಾನೆ, ವಸ್ತ್ರಗಳನ್ನೆಲ್ಲ ತನ್ನ ಹೃದಯವನ್ನೇ ಸೀಳಿಕೊಂಡ, ತನ್ನ ಹೃದಯವನ್ನೇ ಸೀಳಿಕೊಂಡ. ಹೌದು ಪ್ರಿಯ, ಕೆಲವರು ಹೇಳ್ತಾರೆ ಬರೀ ಪಾಪದ ಬಗ್ಗೆ ಮಾತಾಡ್ತಾರೆ, ಪಾಪದ ಬಗ್ಗೆ ಮಾತಾಡ್ತಾರೆ. ಪ್ರಿಯರೇ, ಪಾಪದ ಬಗ್ಗೆ ಮಾತಾಡದೆ ಇನ್ಯಾವುದ್ರ ಬಗ್ಗೆ ಮಾತನಾಡಬೇಕು? ಪಾಪದಿಂದ ಬಿಡುಗಡೆ ಹೊಂದಿದ್ರನ್ನೇ ಪರಲೋಕ ರಾಜ್ಯ. ಪಾಪದ ಅರಿವಾದರನ್ನೇ ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಪಾಪವು ಯಾವ ವಿಧದಲ್ಲಿ ನನ್ನನ್ನು ಭೇಟಿಯಾಡುತ್ತದೆ ಎಂಬುವಂತ ಮನವರಿಕೆ ಆದ್ದರಿಂದಲೇ ನಾವು ಪಾಪದಿಂದ ದೂರವಿರಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಪ್ರತಿಯೊಬ್ಬ ಪ್ರವಾದಿಗಳು, ಪ್ರತಿಯೊಬ್ಬರು ಪ್ರಭು ಯೇಸು ಕ್ರಿಸ್ತರು, ಪ್ರೇಷಿತರು ನಡೆದರು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬುದಾಗಿ ನೂರಾರು ವಚನಗಳ ಮೂಲಕವಾಗಿ, ಸಾವಿರಾರು ವಚನಗಳ ಮೂಲಕವಾಗಿ ದೇವರ ವಾಕ್ಯ ನಮ್ಮಲ್ಲಿ ಮಾತನಾಡುತ್ತದೆ. ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡುವಾಗ ದೇವರಿಗೆ ವಿರುದ್ಧವಾಗಿ ಮಾಡುವುದೆಲ್ಲವೂ ಪಾಪ, ಯಾರು ದೇವರಿಗೆ ವಿರುದ್ಧವಾಗಿ ಜೀವಿಸಿದರೂ ಅದೆಲ್ಲವೂ ಪಾಪ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇರಬೇಕಾದ್ರೆ, ಇನ್ನೊಂದು ಕಡೆ ಒಂದು ತಂಡ ಹೇಳುತ್ತದೆ ಪಾಪದ ಬಗ್ಗೆ ಮಾತನಾಡಬಾರದು, ಬರೀ ಪಾಪ ಪಾಪ. ಪಾಪದ ಅರಿವಾದರೆ ನಾವು ಪರಿಶುದ್ಧತೆಗೆ ಹೋಗಲಿಕ್ಕೆ ಸಾಧ್ಯ. ಪರಿಶುದ್ಧತಾ ಅರಿವಿಗೆ ಹೋದ್ರೆ ನಾವು ಪವಿತ್ರಾತ್ಮನ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಪವಿತ್ರಾತ್ಮನ ಪಡೆದುಕೊಂಡ್ರೆ ನಾವು ಪವಿತ್ರಾತ್ಮರ ಫಲಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಪವಿತ್ರಾತ್ಮರ ಫಲಗಳನ್ನು ಅನುಭವಿಸಿದ್ರೇನೆ ನಾವು ಪವಿತ್ರಾತ್ಮರ ವರಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆ ಪವಿತ್ರಾತ್ಮರ ವರಗಳನ್ನು ಪಡೆದುಕೊಂಡ್ರೆ ನಾವು ನಿತ್ಯ ಜೀವನ ಪಡೀಲಿಕ್ಕೆ ಸಾಧ್ಯ. ಆ ನಿತ್ಯ ಜೀವನ ಪಡೆದುಕೊಂಡ್ರೆ ನಾವು ಪರನ ಸತ್ಯ ಮಾರ್ಗಕ್ಕೆ ಕರೆದುಕೊಂಡು ಬರಲು ಸಾಧ್ಯ. ಪರನ ಸತ್ಯ ಮಾರ್ಗಕ್ಕೆ ಕರೆದುಕೊಂಡು ಬಂದ್ರೇನೆ ನಮ್ಮ ನಿಮಿತ್ತವಾಗಿ ಸ್ವರ್ಗದಲ್ಲಿ ಆಡಂಬರ, ನಮ್ಮ ಲೆಕ್ಕವಿಲ್ಲದಷ್ಟು ಪಾಪಗಳು ಕ್ಷಮಿಸಲ್ಪಡುತ್ತದೆ. ಸಹೋದರನೇ, ಸಹೋದರಿಯೇ, ನೋಡಿ, ಈ ತಪಸ್ಸು ಕಾಲದಲ್ಲಿ ಒಂದು ಅರ್ಧ ಗಂಟೆ ಧ್ಯಾನ ಕೇಳಲಿಕ್ಕೂ ಟೈಮ್ ಇಲ್ಲ ಜನರಿಗೆ. ಟೈಮ್ ಇಲ್ಲ, ಕೆಲಸ. ಅಯ್ಯೋ ಅಡಿಗೆ ಮಾಡಬೇಕು, ಒಂದು ಕಡೆ ಒಂದು ರಾಗ, ಅಯ್ಯೋ ಬಟ್ಟೆ ಹೊಳಿಬೇಕು, ಅಯ್ಯೋ ಮಕ್ಕಳು ನೋಡ್ಬೇಕು, ಅಯ್ಯೋ ಕೆಲಸ ಮಾಡಬೇಕು, ಬರೀ ಕೆಲಸ. ಮೊಬೈಲ್ ತಕೊಂಡು ಕುಟ್ಟಿ 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 ಚಾಟ್ ಮಾಡಕ್ಕಂತೂ ಟೈಮ್ ಸಾಕಷ್ಟು ಇರ್ತದೆ. ಅಥವಾ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರೋದಕ್ಕೆ ಒಂದಾದ್ಮೇಲೆ ಒಂದು ಸ್ಕ್ರೋಲ್ ಮಾಡಿ 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 ನೋಡ್ಲಿಕ್ಕೆ ಸಾಕಷ್ಟು ಟೈಮ್ ಇರ್ತದೆ.
ಪಕ್ಕದ ಮನೆಯಲ್ಲಿ ಪಟ್ಟಂಗ ಹೊಡಿಗೆ ಟೈಮ್ ಇರ್ತದೆ, ಫೋನಲ್ಲಿ ಗಂಟೆಗಟ್ಟಲೆ ಪಟ್ಟೆ ಹೊಡಂಗೆ ಟೈಮ್ ಹಿಡಿತದೆ, ವಾಕ್ಯ ಕೇಳಲಿಕ್ಕೆ ಟೈಮ್ ಇರೋದಿಲ್ಲ. ಅಯ್ಯೋ ಬ್ರದರ್ ಹೇಳಿದ್ದಾರೆ ಹೆಚ್ಚು ಪ್ರಾರ್ಥನೆ ಮಾಡಬೇಡ ಅಂತ ಹೇಳಿದ್ದಾರೆ, ಸಾಕು, ಒಂದು ಪರಲೋಕದಲ್ಲಿ ಒಂದು ನಮ್ಮ ಮರಿಯ, ಬರೀ ಒಂದು ವಾಕ್ಯನ 100 ಸಾರಿ ಹೇಳ್ತಾನೇ ಇರಿ. ನೀ 100 ಸಾರಿ ಒಂದು ವಾಕ್ಯ ಹೇಳಿದ್ರೆ ಏನೂ ಪ್ರಯೋಜನವಿಲ್ಲ. ನಾನು ಹೇಳಿದ ಯೇಸು ಸ್ವಾಮಿಯನ್ನ ಸೈತಾನ ವಾಕ್ಯದಿಂದಲೇ ಮರಳು ಮಾಡಲು ಯತ್ನಿಸಿದ. 100 ಸಾರಿ 200 ಸಾರಿ ಒಂದು ವಾಕ್ಯವನ್ನು ಕಂಠಪಾಠ ಮಾಡಿಕೊಳ್ಳೋದ್ರಲ್ಲಿ ಪ್ರಯೋಜನವಿಲ್ಲ. ಆ ಕಂಠಪಾಠ ಮಾಡಿದಂತಹ ವಾಕ್ಯವನ್ನ ನೀನು ಅರಿಯಬೇಕು. ನಿನ್ನ ಜೀವಿತದಲ್ಲಿ ಅದು ಜೀವವನ್ನು ತಾಳಬೇಕು. ಬಿತ್ತಲ್ಪಟ್ಟಂತ ಬೀಜವಾಗಿ ಅದು ಬೆಳೆದು ಮರವಾಗಬೇಕು, ಫಲ ಕೊಡಬೇಕು. ಮೊದಲು ನೀನು ಕಂಠಪಾಠ ಮಾಡಬೇಕಾಗಿರುವಂಥದ್ದು ದೇವರ 10 ಆಜ್ಞೆಗಳು. ದೇವರ 10 ಆಜ್ಞೆಗಳು, ಪ್ರಭು ಯೇಸು ಸ್ವಾಮಿಯ 2 ಮುಖ್ಯವಾದ ಆಜ್ಞೆಗಳು. ಇದನ್ನ ಕಂಠಪಾಠ ಮಾಡಿ, ಬೇರೆ ಯಾವ ವಾಕ್ಯ ನಿಮಗೆ ಕಂಠಪಾಠ ಮಾಡೋದು ಬೇಕಾಗಿಲ್ಲ. ನನ್ನರಿಗೆ ಬರೋರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬ ಒಂದು ವಾಕ್ಯ ಸಿಕ್ಕಿದ್ರೆ ಅದನ್ನು ನೀನು ಹೇಳ್ತಾನೇ ಇರುದ್ರೆ, ನೀನು ಕೆಟ್ಟದ್ದನ್ನ ಬಿಡದೆ, ನಿನ್ನಲ್ಲಿರುವಂತಹ ಲೋಪದೋಷನ ಬಿಡದೆ, ನಿನ್ನಲ್ಲಿರುವಂತಹ ಅನ್ಯಾಯನ ಬಿಡದೆ, ನಿನ್ನಲ್ಲಿರುವಂತಹ ಅಕ್ರಮನ ಬಿಡದೆ, ನಿನ್ನಲ್ಲಿರುವಂತಹ ಸುಳ್ಳನ್ನ ಬಿಡದೆ, ನಿನ್ನಲ್ಲಿರುವಂತಹ ವ್ಯಭಿಚಾರ ಬಿಡದೆ, ನಿನ್ನಲ್ಲಿರುವಂತಹ ಜವಾಬ್ದಾರಿಯನ್ನು ಬಿಡದೆ, ನೀನು ನನ್ನಲ್ಲಿ ಬರೋರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ, ಸ್ವಾಮಿ ನೀವು ಹೇಳಿದ್ದೀರಿ, ಬರೀ ಇದನ್ನೇ ಉರಿ ಹೊಡೆದು ಏನು ಪ್ರಯೋಜನ? ಇದನ್ನ 100 ಸಾರಿ ಉರಿ ಹೊಡೆದು ನೀನು ಮಾಡೋ ಅನಾಚಾರ ಅಕ್ರಮನ ನಿಲ್ಲಿಸ್ತೇ ಹೋದ್ರೆ, ನಾನ್ ಮಾಡೋ ಅನಾಚಾರ ಅಕ್ರಮ ನಿಲ್ಲಿಸ್ತೇ ಹೋದ್ರೆ ಏನು ಪ್ರಯೋಜನ? ಹೌದಲ್ಲ ಚಂದ್ರರಾಜ್? ನಿಜನ ಸುಳ್ಳ ಹೇಳಿ, ವಾಕ್ಯವನ್ನು ಕೇಳ್ತಾರೋ ಹೇಳಿ, ನಿಜವಾಗಿಯೂ ನಿಜನ ಸುಳ್ಳ? ಹೌದಾ ಬ್ರದರ್ ಇಲಿಯಾಸ್? ನಾವು ವಾಕ್ಯ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ನಾವು ವಾಕ್ಯ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಅಥವಾ ಬರೀ ವಾಕ್ಯನ ಕಂಠಪಾಠ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಅಥವಾ ವಾಕ್ಯದಂತೆ ನಡೆದ್ರೆ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಫ್ರಾನ್ಸಿಸ್ ಡಿಸೋಜ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಪ್ರಿಯರ, ವಾಕ್ಯವನ್ನು ನಾವು ಧ್ಯಾನಿಸಬೇಕು. ದೇವರ ವಾಕ್ಯ ಎಲ್ಲವೂ ವಾಕ್ಯವೇ, ಆದರೆ ವಾಕ್ಯ ನನ್ನದಾಗಬೇಕು, ವಾಕ್ಯ ನಾನಾಗಬೇಕು. ಯಾವಾಗ ವಾಕ್ಯ ನನ್ನದಾಗುತ್ತದೋ ಅವಾಗ ವಾಕ್ಯ ನಾನಾಗ್ತೇನೆ. ಯಾವಾಗ ವಾಕ್ಯ ನಾನಾಗ್ತೇನೋ ಆಗ ಪರರು ನನ್ನಂತ ಆಗ್ತಾರೆ, ಯೇಸುವಿನಂತೆ ಆಗ್ತಾರೆ. ನಾವೆಲ್ಲ ಯೇಸುವಿನಂತೆ ಆಗ್ತೇವೆ. ಅದಕ್ಕೆ ಹೊಸ ಹೇಳ್ತಾನೆ, ನೀವೇ ನಮ್ಮ ದೇವರು ಎಂದು ನಾವು ಜಪಿಸೆವು. ಓ ದೇವರೇ, ಓ ದೇವಾ, ದಿಕ್ಕಿಲ್ಲದವರಿಗೆ ಕರುಣೆ ತೋರಿಸು. ಹೇಳ್ತಾನೆ, ದಿಕ್ಕಿಲ್ಲದವರಿಗೆ ಕರುಣೆ ತೋರಿಸುವವನು ನೀನೇ ಸ್ವಾಮಿ, ಕರುಣೆ ತೋರಿಸು. ಎಷ್ಟು ಪಾಪಗಳು ಮಾಡಿದರೂ ದೇವರ ಮುಂದೆ ಕುಳಿತವನು ಹೇಳ್ತಾನೆ, ಸ್ವಾಮಿ ನೀನು ಕರುಣೆ ತೋರಿಸು, ನೀವೇ ನಮ್ಮ ದೇವರು, ನಾವು ತಪ್ಪು ಮಾಡಿದ್ದೇವೆ, ಕರುಣೆ ತೋರಿಸು. ಪ್ರಿಯ, ಅದೇ ನಾನು ಹೇಳಿದೆ, ಈ ತಪಸ್ಸು ಕಾಲದಲ್ಲಿ ನೀವು ಬೇರೆ ಯಾರಿಗಾಗಿ ಪ್ರಾರ್ಥನೆ ಮಾಡಬೇಡಿ, ಯಾವ ವಾಕ್ಯವನ್ನು ಉರು ಹೊಡಿಬೇಡಿ. ಹೋಗಿ ಪರಮಪ್ರಸಾದ ಆರಾಧನೆ ಚಾಪಲ್ ಇದರಲ್ಲಿ ಹೋಗಿ ಬೋರಲು ಬಿದ್ದು ಬಿಡಿ. ಅಲ್ಲಿ ಹೋಗಿ ಬೋರಲು ಬಿದ್ದು ಬಿಡಿ, ಸಾಷ್ಟಾಂಗ ಬೋರಲು ಬಿರಿ, ಇಲ್ಲವಾ ಮಂಡಿ ಊರಿ, ಇಲ್ಲವಾ ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ ನೇರವಾಗಿ ಕುಳಿತುಕೊಳ್ಳಿ, ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಏಕಾಗ್ರತೆಯಲ್ಲಿ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಯೇಸುವೆ 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 ಎಂದು 1-2-5 ನಿಮಿಷಗಳ ಕಾಲ ಯೇಸುವಿನ ನಾಮವನ್ನು ಜಪಿಸಿರಿ. ತದ ಬಳಿಕ ಇಷ್ಟೇ ಹೇಳಿ, ನೀವು ಸಾಷ್ಟಾಂಗವಿದ್ದರು, ಬೋರಲು ಬಿದ್ದರು, ಮಂಡಿ ಉರಿದರು, ಕುಳಿತಿದ್ದರು, ಯೇಸುವೆ ನನ್ನ ಮೇಲೆ ಕರುಣೆ ತೋರಿರಿ, ಅಪ್ಪ ತಂದೆಯೇ ನನ್ನ ಮೇಲೆ ಕರುಣೆ ತೋರಿರಿ, ಯೇಸುವೆ ನನ್ನ ಮೇಲೆ ಕರುಣೆ ತೋರಿರಿ. ನೀವು ಯಾವ ಪದವನ್ನು ಹೇಳುತ್ತಾ ಇದ್ದೀರಾ ಆ ಪದ ನಿಮ್ಮ ಕಿವಿಯಲ್ಲಿ ಕೇಳಬೇಕು, ಆ ಪದ ನಿಮ್ಮ ಕಿವಿಯಲ್ಲಿ ಕೇಳಬೇಕು. ಇದನ್ನೇ ಗಂಟೆ ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಯಕ್ಕೆ ಅಲಾರಾಮ್ ಇಟ್ಕೊಳ್ಳಿ. ಕುಳಿತಾಗಿಯೇ ಯೇಸುವೆ ನನ್ನ ಮೇಲೆ ಕರುಣೆ ತೋರಿರಿ, ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಯೇಸುವೆ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಎಷ್ಟು ಸಾಧ್ಯವಷ್ಟು ಹೇಳಿ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಬೇರೆ ಏನು ಮಾಡಬೇಡಿ. ಒಂದೇ ಒಂದು ಮಾಡಿ ಅಷ್ಟೇ, ನಾನು ತಪ್ಪು ಮಾಡಬಾರ್ದು,
ಇವತ್ತೇನೇ ಆಗಲಿ ನಾನು ತಪ್ಪು ಮಾಡಬಾರ್ದು. ಯಾವ ಸಮಯ ಸಂದರ್ಭಗಳು ಮುಂದೆ ಬಂದರೂ ನಾನು ಸುಳ್ಳು ಹೇಳಬಾರ್ದು, ನಾನು ಕೋಪ ಮಾಡಬಾರ್ದು, ಯಾರ ಬಗ್ಗೆ ಮಾತಾಡಬಾರ್ದು, ಯಾರನ್ನು ತಿರಸ್ಕರಿಸಬಾರ್ದು, ಯಾರನ್ನು ದೂಷಿಸಬಾರ್ದು, ಯಾರ ಹೆಸರು ಹೇಳಿ ಶಪಿಸಬಾರ್ದು, ಯಾರಿಗೂ ತೀರ್ಪು ಕೊಡಬಾರ್ದು. ತೀರ್ಮಾನ ಮಾಡಿ. ಹೌದು ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ನಾವು ದೇವರ ವಾಕ್ಯ ನಮಗೆ ಬದಲಾವಣೆಯನ್ನು ತರುತ್ತದೆ. ಉದ್ದುದ್ದ ಪ್ರಾರ್ಥನೆಗಳಿಂದ ಏನೋ ಪ್ರಯೋಜನವಿಲ್ಲ. ಉದ್ದುದ್ದ ಪ್ರಾರ್ಥನೆಗಳಿಂದ ಗಂಟೆಗಟ್ಟಲೆ ಕುತ್ಕೊಂಡು ಏನೇನೋ ಹೇಳೋದ್ರಲ್ಲ. ದೇಶ ಸ್ವಾಮಿ ಹೇಳ್ತಾರೆ, ಹುಚ್ಚರಂತೆ ನೀವು ಹೇಳಿದ್ದನ್ನೇ ಹೇಳ್ತಾ ಇರಬೇಡಿ, ಹುಚ್ಚರಂತೆ ಹೇಳಿದ್ದನ್ನೇ ಹೇಳ್ತಾ ಇರಬೇಡಿ. ಪ್ರಿಯ, ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ, ದಯವಿಟ್ಟು ಯಾರು ಲೈವ್ ಅನ್ನು ನೋಡ್ತಾ ಇದ್ದೀರೋ ಹಾಗೆಯೇ ನಿಮ್ಮ ಆ ಫೇಸ್ಬುಕ್ಕಿಂದ ನಿಮ್ಮ ಗ್ರೂಪ್ಗಳಿಗೆ ಹಾಗೆ ಲಿಂಕನ್ನು ಶೇರ್ ಮಾಡಿ, ಲಿಂಕನ್ನು ಮಾಡಿ, ಹಾಗೆ ಲಿಂಕ್ ಕೊಡಿ. ನಿಮ್ಮ ಸ್ನೇಹಿತರು ಸಹ ಕೇಳಿ ವಚನಗಳನ್ನು, ನಿಮಗೆ ಗೊತ್ತಿರೋರು ಕೇಳಿ, ನಿಮ್ಮ ಗ್ರೂಪ್ಗಳಲ್ಲಿರೋರು ಕೇಳಿ. ಹಾಗೆ ಒಂದು ಲಿಂಕ್ ಮಾಡಿ. ನಿಮ್ಮ ಗ್ರೂಪ್ಗಳಿದ್ರೆ ಗ್ರೂಪ್ಗಳಿಗೆ, ಸ್ನೇಹಿತರಿಗೆ ಹಾಗೆ ನೋಡ್ತಾನೆ ಲಿಂಕ್ ಮಾಡ್ಬೋದು. ಪ್ರಿಯ, ಯಾಕೆ ನಾವೆಲ್ಲ ಬದಲಾವಣೆ ಆಗಬೇಕು. ಅದೇ ಹೇಳಿದೆ, ನೀವು ಕಣ್ಣುಗಳನ್ನು ಮುಚ್ಚಿ ಏಕಾಗ್ರತೆಯಿಂದ ಕುತ್ಕೊಂಡು, ಯೇಸುವೇ ನನ್ನ ಮೇಲೆ ಕರುಣೆ ತೋರಿರಿ, ಒಂದು ಅಲಾರಾಮ್ ಇಟ್ಕೊಳ್ಳಿ, ಅರ್ಧ ಗಂಟೆನೋ 1 ಗಂಟೆನೋ ಇಟ್ಕೊಳ್ಳಿ. ಇಷ್ಟು ಹೇಳ್ಕೊಂಡು ಹೋಗಿ ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಬರುತ್ತದೆ ಎಂಬುದಾಗಿ. ನಾನು ಈಗ ಹೇಳಿಕೊಟ್ಟ ರೀತಿಯಲ್ಲಿ ನೀವು ಪಾಲಿಸಿರಿ, ನಿಮ್ಮಲ್ಲಿ ಎಷ್ಟು ಬದಲಾವಣೆ, ಬರೀ ಕೇವಲ 1 ವಾರದಲ್ಲಿ ನಿಮಗೆ ಎಷ್ಟು ಬದಲಾವಣೆ ಆಗುತ್ತದೆ ಎಂಬುದಾಗಿ ಗೊತ್ತಾಗ್ತದೆ. ಆಗ ನಿಮ್ಮ ಮೆಡಿಟೇಷನ್ ಎಷ್ಟು ಶಕ್ತವಾಗಿ, ಎಷ್ಟು ಸರಳವಾಗಿ ನಿಮಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದು ನಿಮಗೆ ಗೊತ್ತಾಗ್ತದೆ. ನಿಮ್ಮ ಮನಸ್ಸಿನ ಚಿಂತೆಗಳು, ಹೋರಾಟಗಳು ಎಲ್ಲವೂ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಹೌದು ಪ್ರಿಯರೇ, ನಾವು ದೇವರ ಹತ್ತಿರವಿರಬೇಕು, ದೇವರಿಗೆ ಮೆಚ್ಚುಗೆ ಆಗಿರಬೇಕು. ತಪಸ್ಸು ಕಾಲ ಎಂದರೆ ನಾವು ಬದಲಾವಣೆ ಆಗಲಿಕ್ಕೆ ಆಸೆ ಪಡುವ ಕಾಲ, ದೇವರೊಂದಿಗೆ ಜೀವಿಸಲು ಹಾತೊರೆಯುವ ಕಾಲ, ದೇವರ ಪ್ರೀತಿಯಲ್ಲಿ ನೆಲೆಯಾಗುವಂತಹ ಕಾಲ, ಪರರಲ್ಲಿ ದೇವರನ್ನ ಕಾಣುವ ಕಾಲ. ನಾವು ನಮ್ಮನ್ನ ನೋಡ್ತಾ ಇರ್ಬೇಕು, ನಮ್ಮನ್ನ ನಾವು ನೋಡ್ಬೇಕು. ನಾನು ಯಾರಾಗಿದ್ದೇನೆ? ಬೇರೆಯವರನ್ನ ನೋಡಿ ಪ್ರಯೋಜನ. ನಾವೇನ್ ಮಾಡ್ತೀವಿ? ಬೇರೆಯವರನ್ನೇ ನೋಡಿ ನೋಡಿ ಹೋಗ್ತೇವೆ. ಅದಕ್ಕೆ ನಾವು ಪರಿವರ್ತನೆ ಹೊಂದೋದಿಲ್ಲ, ನಮ್ಮ ಜೀವನದಲ್ಲಿ ಬದಲಾವಣೆ ಇಲ್ಲ. ನಾವು ಪರಿವರ್ತನೆ ಹೊಂದಬೇಕು. ಪ್ರಿಯರೇ, ನಮ್ಮ ಬಾಳು ನೋಡಿ, ಕಾಡು ಪ್ರಾಣಿ ಏನ್ ಮಾಡ್ತದೆ? ಹೊಂಚಾಗ್ತದೆ. ಕಾಡು ಪ್ರಾಣಿ ಯಾತಕ್ಕೋಸ್ಕರ ಹೊಂಚಾಗ್ತದೆ? ಬೇಟೆಗಾಗಿ ಹೊಂಚಾಗ್ತದೆ. ಇದರ ಬಗ್ಗೆ ನಾವು ನೋಡೋದಾದ್ರೆ, ಈ ಹೋಶಾಯನ ಪುಸ್ತಕದಲ್ಲಿ ನಾವು ನೋಡುವುದಾದರೆ 13ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ನಾವು ಧ್ಯಾನಿಸ್ತೇವೆ ಎಂಬುದಾದರೆ, 13ನೇ ಅಧ್ಯಾಯ 7ನೇ ವಚನವನ್ನು ನಾವು ಧ್ಯಾನಿಸ್ತೇವೆ ಎಂಬುದಾದರೆ, ಆದುದರಿಂದ ನಾನು ಅವರಿಗೆ ಸಿಂಹದಂತಿರುವೆನು, ದಾರಿಯ ಮಗ್ಗುಲಲ್ಲಿ ಹೊಂಚು ಹಾಕುವ ಚಿರತೆಯಂತಿರುವೆನು, ಮರಿಗಳನ್ನು ಕಳೆದುಕೊಂಡ ಕರಡಿಯಂತೆ ಅವರ ಮೇಲೆ ಬೀಳುವೆನು, ಅವರ ಎದೆಯನ್ನು ಬಗಿದು ಹಾಕುವೆನು, ಮೃಗರಾಜರಂತೆ ಅವರನ್ನು ನುಂಗಿ ಬಿಡುವೆನು, ಕಾಡು ಮೃಗದಂತೆ ಅವರನ್ನು ಸೀಳು ಬಿಡುವೆನು. ಇಸ್ರಾಯೇಲರಿಗೆ ಕೊಡುವಂತಹ, ದೇವರು ಕೊಡುವಂತಹ ತೀರ್ಪು. ನಾವು ದೇವರು ಕರುಣೆಯುಳ್ಳವರು ಎಂಬುದಾಗಿ ಹೇಳ್ತೇವೆ. ಖಂಡಿತ ದೇವರು ಕರುಣೆಯುಳ್ಳವರು, ಆದರೆ ಅಷ್ಟೇ ಕೋಪಿಷ್ಟರು. ಅವರ ಮಾತಿಗೆ ವಿಧೇಯರಾಗದೆ ಹೋದರೆ, ಅವರು ಪದೇ ಪದೇ ಹೇಳಿದ ಮಾತುಗಳನ್ನು ಕೇಳದೆ ಹೋದರೆ, ಅವರು ನಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಎಲ್ಲಿಯ ತನಕ? ಪರಿವರ್ತನೆ ಹೊಂದುವ ತನಕ ಶಿಕ್ಷಿಸದೆ ಬಿಡುವುದಿಲ್ಲ. ಯಾಕಂದ್ರೆ ದೇವರು ಹೇಳ್ತಾರೆ, ನನ್ನ ಪ್ರೀತಿ ಪಾತ್ರನನ್ನು ಖಂಡಿಸುತ್ತೇನೆ ಹಾಗೂ ದಂಡಿಸುತ್ತೇನೆ. ಕೆಲವರು ಹೊಸ ಒಡಂಬಡಿಕೆಯನ್ನು ಮಾತ್ರ ಇಟ್ಕೊಂಡಿರ್ತಾರೆ. ಯೇಸು ಕ್ಷಮಿಸಿದರು. ಹೌದಪ್ಪ, ಕ್ಷಮಿಸಿದರು. ಯೇಸುನ ಬಳಿ ಹೋದ್ರೆ ನಮ್ಮ ಪಾಪಗಳಿಗಾಗಿ ಅವ್ರು ಸತ್ರಪ್ಪ. ನೀ ಮಾಡಿದ ಎಲ್ಲ ಅಕ್ರಮಗಳಿಗಾಗಿ ಅವ್ರು ಸತ್ರು. ಒಮ್ಮೆಗೆ ಸತ್ವದ, ಅದರಿಂದ ಪಾಪ ಮಾಡ್ತಾನೇ ಹೋಗೋಣ. ಅವ್ರು ಒಮ್ಮೆಗೆ ರಕ್ತ ಸುರಿಸಿಬಿಟ್ರು, ಇನ್ನು ಯಾವ ಬಲಿಯೂ ಇಲ್ಲ ಎಂಬುದಾಗಿ ಒಂದು ವಾಕ್ಯವನ್ನು ಇಟ್ಕೊಂಡು ಮೋಸ ಹೋಗ್ತಾ ಇರುವಂತಹ ಕೋಟ್ಯಾಂತರ ಜನ ಇದ್ದಾರೆ. ಸೈತಾನ ವಚನದಿಂದ ಮೋಸ ಮಾಡ್ತಾ ಇದ್ದಾನೆ.
ಹೌದಲ್ಲ? ಸೈತಾನ ವಾಕ್ಯದ ಮೂಲಕವಾಗಿ ಮೋಸ ಮಾಡ್ತಾನೆ. ನೀನು ಮಾಡು, ಕ್ಷಮಿಸ್ಲಿಕ್ಕೆ ಒಬ್ಬ ಇದ್ದಾನೆ, ಅವನು ಶಿಲುಬೆಯಲ್ಲಿ ತೂಗ್ತಾ ಇದ್ದಾನೆ, ನೀ ಮಾಡು, ಏನೂ ಇಲ್ಲ, ಅವನ ರಕ್ತ ನಿನಗೆ ಸೌಖ್ಯವನ್ನು ಕೊಡ್ತದೆ, ನಿನಗೆ ಕ್ಷಮೆಯನ್ನು ಕೊಡ್ತದೆ, ಮಾಡು ಮಾಡು. ಚಿಂತಿಸಿ ಪ್ರಿಯರೇ, ಸುದೀರ್ಘವಾಗಿ ನಾವು ಚಿಂತಿಸಬೇಕು. ದೇವರು ನಮ್ಮನ್ನು ಶಿಕ್ಷಿಸುತ್ತಾರೆ. ನೋಡಿ ವಾಕ್ಯ ಹೇಗೆ ಹೇಳುತ್ತದೆ, ಮರಿಗಳನ್ನು ಕಳೆದುಕೊಂಡ ಕರಡಿಯಂತೆ. ಹೌದಾ? ಅದು 8ನೇ ವಚನ. 7ನೇ ವಚನ, ಆದುದರಿಂದ ನಾನು ಅವರಿಗೆ ಸಿಂಹದಂತಿರುವೆನು. ಸಿಂಹ ನೋಡಿದ್ರೆ ಯಾರಿಗೆ ಭಯ ಆಗೋದಿಲ್ಲ, ಒಂದೇ ಏಟಿಗೆ ನಮ್ಮನ್ನು ಸಾಯಿಸಿಬಿಡ್ತದೆ. ಯಾವ ಪ್ರಾಣಿಯೂ ಆ ಸಿಂಹದ ಮುಂದೆ ನಿಂತ್ಕೊಳ್ಳಿಕ್ಕಾಗುವುದಿಲ್ಲ. ಕಾಡಿನ ರಾಜ, ಸಿಂಹದಂತೆ ನಾನಿರುವೆನು, ದಾರಿಯ ಮಗ್ಗುಲಲ್ಲಿ ಹೊಂಚು ಹಾಕುವ ಚಿರತೆಯಂತಿರುವೆನು. ದಾರಿ ಮಗ್ಗುಲಲ್ಲಿ ಚಿರತೆ ಏನ್ ಮಾಡ್ತದೆ ಹೇಳಿ? ಹಾಗೇ ಹೊಂಚು ಹಾಕ್ತಾ ಇರ್ತದೆ ಬೇಟೆಗಾಗಿ. ಹೇಗೆ ಹೇಗೆ ಬೇಟೆ ಆಡಬೇಕು, ಹೇಗೆ ಹಿಡಿಬೇಕು ಎಂಬುದಾಗಿ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ನಾವು ಚಿಂತಿಸಬೇಕು. ಮರಿಗಳನ್ನು ಕಳೆದುಕೊಂಡ ಕರಡಿಯಂತೆ ಅವರ ಮೇಲೆ ಬೀಳುವೆನು, ಅವರ ಎದೆಯನ್ನು ಬಗಿದು ಬಿಡುವೆನು, ಬಗಿದು ಹಾಕುವೆನು. ಮೃಗರಾಜರಂತೆ ಅವರನ್ನು ನುಂಗಿ ಬಿಡುವೆನು, ಕಾಡು ಮೃಗದಂತೆ ಇವರನ್ನು ಸೀಳಿ ಬಿಡುವೆನು. ಎಂಥ ಭಯಂಕರವಾದ ವಾಕ್ಯ, ಎಷ್ಟು ಭಯಂಕರವಾದ ವಾಕ್ಯ. ಒಂದು ಕ್ಷಣ ಯೋಚಿಸಿಯಲ್ಲ ಈ ಮಾತನ್ನ ಇಟ್ಕೊಂಡು ಹಾಗೆ ಒಂದು 5 ಸಾರಿ 6 ಸಾರಿ ಇದನ್ನ ರಿವೈಂಡ್ ಮಾಡಿ ನಿಮ್ಮ ಕಿವಿಯಲ್ಲಿ ಹಾಕಿ ಅಲ್ಲ. ಹೌದು ಪ್ರಿಯರೇ, ನಮಗರಿವಾಗಬೇಕು. ದೇವರು ಕರುಣೆಯುಳ್ಳವರಾದರೆ ಅಷ್ಟೇ ಕೋಪಿಷ್ಠರು. ಅವರು ತನ್ನ ಮಕ್ಕಳನ್ನು ಪರಿವರ್ತಿಸಲು ಏನು ಬೇಕಾದರೂ ಮಾಡುತ್ತಾರೆ. ಅವರಿಗೆ ಬೇಕಾಗಿರೋದು ತನ್ನ ಮಕ್ಕಳ ಪರಿವರ್ತನೆ ಹೊಂದಬೇಕು, ತನ್ನ ಮಕ್ಕಳು ತನಗೆ ಮಾತ್ರ ಸ್ವಂತವಾಗಬೇಕು. ಏನು ಬೇಕಾದರೂ ಮಾಡುತ್ತಾರೆ. ಶಿಕ್ಷಿಸದೆ ಬಿಡುವುದಿಲ್ಲ, ದಂಡಿಸದೆ ಬಿಡುವುದಿಲ್ಲ. ಆದ್ದರಿಂದ ಸೈತಾನನ ಮಾತುಗಳಿಗೆ ಮರಳಾಗಬೇಡಿರಿ. ಯೇಸುವನ್ನು ಬಿಡಲಿಲ್ಲ. ಯೆರೂಸಲೇಮಿನ ದೇವಾಲಯದ ಮೇಲೆ ಕರೆದುಕೊಂಡು ಹೋಗಿ ಹೇಳಿದ 90ನೇ ಕೀರ್ತನೆಯಲ್ಲಿ ನಿಮಿತ್ತವಾಗಿ, ನೀನು ಇಲ್ಲಿಂದ ಹಾರು, ದೇವದೂತರುಗಳು ಬಂದು ನಿನ್ನ ಕಾಲು ತಾಗದಂತೆ ನಿನ್ನನ್ನೆತ್ತಿಕೊಳ್ಳುವರು. ನೀನು ಒಮ್ಮೆ ನನಗೆ ನಮಸ್ಕಾರ ಎಂದು ಹೇಳಿದರೆ ಸಾಕು, ಇದೆಲ್ಲ ನಿನಗೆ ಬಿಟ್ಟುಕೊಟ್ಟು ಬಿಡ್ತೇನೆ. ಒಮ್ಮೆ ನನಗೆ ನಮಸ್ಕಾರ ಎಂದು ಹೇಳಿದರೆ ಸಾಕು, ಇದನ್ನೆಲ್ಲ ನಿನಗೆ ಬಿಟ್ಟುಕೊಟ್ಟು ಬಿಡ್ತೇನೆ. ಒಮ್ಮೆ ಶರಣಾದ್ರೆ ಸಾಕು. ಇವತ್ತು ನಾವೇನಾಗ್ತಾ ಇದ್ದೀವಿ? ಎಲ್ಲ ಶರಣಾಗ್ತಾ ಇದ್ದೇವೆ. ಪ್ರಿಯರೇ, ಯೇಸುವನ್ನು ಬಿಡಲಿಲ್ಲ. ಈ ಕಲ್ಲುಗಳನ್ನ ರೊಟ್ಟಿಯನ್ನಾಗಿ ಮಾಡಿ ತಿನ್ನು, ನೀನು ದೇವಪುತ್ರನಲ್ಲವೇ? ನೀನು ಅನ್ಯಾಯ ಮಾಡಿ ತಿನ್ನು, ಏನು ತೊಂದರೆ ಇಲ್ಲ, ನೀನು ದೇವರ ಪುತ್ರ ಅಲ್ಲವೇ? ಯೇಸುವಿಗೆ ಗೊತ್ತು, ಯೇಸುವಿಗೆ ಸಾಧ್ಯ ಕಲ್ಲನ್ನ ರೊಟ್ಟಿ ಮಾಡ್ಲಿಕ್ಕೆ. ಆದರೆ ಯೇಸು ತನ್ನ ಜೀವಿತದಲ್ಲಿ, ಅವರು ಈ ಉಪವಾಸದಲ್ಲಿ ತನ್ನ ಮರಣದ ನಿಮಿತ್ತವಾಗಿ ಅವರು 40 ದಿನಗಳ ಕಾಲ ಮರುಭೂಮಿಯಲ್ಲಿ ಉಪವಾಸ ಮಾಡುವಾಗ ಹಸಿದ ಸಮಯವನ್ನು ನೋಡಿ ಸೈತಾನ ಹೇಳ್ತಾನೆ, ಈ ಕಲ್ಲುಗಳನ್ನು ಇದೆ, ನಿನ್ನನ್ನು ಇವುಗಳನ್ನು ರೊಟ್ಟಿ ಮಾಡಿ ತಿನ್ನು. ನಿನಗೆ ಆಗ ಸಾಧ್ಯವೇ? 5 ರೊಟ್ಟಿಯನ್ನು 5,000 ಜನರಿಗೆ ಹಂಚಲಿಕ್ಕೆ ಸಾಧ್ಯ. ಹೀಗಿರುವಾಗ ಈ ಒಂದು ರೊಟ್ಟಿಯನ್ನ, ಈ ಒಂದು ಕಲ್ಲನ್ನು ಒಂದು ರೊಟ್ಟಿಯಾಗಿ ಮಾಡ್ಲಿಕ್ಕೆ ತಿನ್ನಕ್ಕೆ ಸಾಧ್ಯವಿಲ್ವೇ? ದೇವರಿಗಾಗಿ ತನ್ನನ್ನು ಸಮರ್ಪಿಸಿ ಮುಂಬರುವಂತಹ ಶೋಧನೆಗಳನ್ನು ಜಯಿಸಲು ಸಿದ್ಧರಾಗುವಾಗ ಸೈತಾನ ಯೇಸುವನ್ನ ಭಂಗಪಡಿಸುತ್ತಾನೆ. ಯೇಸುವಿನ ಧ್ಯಾನವನ್ನ, ಯೇಸುವಿನ ಆ ಒಂದು ಉಪವಾಸವನ್ನ, ಯೇಸುವಿನ ಪ್ರಾರ್ಥನಾ ಜೀವನವನ್ನು ಭಂಗಪಡಿಸಲಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಈ ತಪಸ್ಸು ಕಾಲದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಸ್ಯಾಕ್ರಿಫೈಸ್ ಮಾಡುವಾಗ, ಉಪವಾಸ ಮಾಡುವಾಗ ಅಥವಾ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಹಲವಾರು ವಿಧವಾದ ಶೋಧನೆಗಳು ನಮ್ಮ ಕಣ್ಣು ಮುಂದೆ ಬರುತ್ತದೆ.
ಉಪವಾಸ ಮಾಡುವಾಗ ಹೊಟ್ಟೆ ಹಸಿಯುತ್ತದೆ, ಉಪವಾಸ ಮಾಡ್ತಾ ಇರ್ತವೆ, ಏನು ಬೇಡ ಅಂತವೆ, ನಮ್ಮ ಮುಂದೆ ಒಳ್ಳೆಯ ಮೀನು, ಒಳ್ಳೆಯ ಮಾಂಸ, ಒಳ್ಳೆಯ ಆಹಾರವನ್ನು ನೋಡುವಾಗ ತಿನ್ನಬೇಕು ಎಂಬ ಆಸೆ. ಹೌದು ಪ್ರಿಯರೇ, ಮೊನ್ನೆ ನಾನು ನಮ್ಮ ಧ್ಯಾನ ಮಂದಿರಕ್ಕೆ ಹೋಗಿದ್ದೆ. ಧ್ಯಾನ ಮಂದಿರದಲ್ಲಿ ಪ್ರಾರ್ಥನೆ ಮುಗಿಯಿತು, ಆಹಾರವಿತ್ತು, ಊಟವಿತ್ತು, ಎಲ್ಲರೂ ಊಟಕ್ಕೆ ಕುಳಿತುಕೊಂಡೆವು. ಕುಳಿತುಕೊಂಡಾಗ ಒಳ್ಳೆಯ ಪದಾರ್ಥ, ಘಮ 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 ಪರಿಮಳ ಪದಾರ್ಥ. ಇನ್ನೊಂದು ಕಡೆ ಒಳ್ಳೆಯ ಗಸಗಸೆ ಹಾಕಿ ಮೀನು ಫ್ರೈ ಮಾಡಿದ್ದಾರೆ, ಬಾಂಗಡೆ ಫ್ರೈ ಮಾಡಿದ್ದಾರೆ. ಎಲ್ಲರೂ ಕುತ್ಕೊಂಡಿದ್ದಾರೆ, ನೋಡ್ಲಿಕ್ಕೆ ಅಷ್ಟು ಆಕರ್ಷಣೆ. ನನ್ನ ಮನಸ್ಸು ಒಮ್ಮೆ ಕುಟಕ್ ಎಂದು ಕುಟುಕಿತು. ತಿನ್ಲಿಕ್ಕೆ ಪ್ರಚೋದನೆ. ಇವತ್ತು ತಿಂದು ಬಿಡೋಣ ಒಂದು ದಿನ, ಏನಾಗ್ತದೆ. ಈ 40 ದಿವಸದಲ್ಲಿ ಒಂದು ದಿನ ಈಗ ಪ್ರಾರ್ಥನೆ ಮಾಡಿ ಮುಗಿಸಿ ಬಂದಿದ್ದೀನಲ್ಲ, ಒಮ್ಮೆ ತಿನ್ನ. ತುಂಬಾ ಆಕರ್ಷಣೆ ಆಗಿದೆ. ಒಳ್ಳೆ ಪರಿಮಳದ ಪದಾರ್ಥ, ಒಂದು ಸಾಂಬಾರು ಒಂದು ಕಡೆ, ಈ ಕಡೆ ಒಳ್ಳೆ ಮೀನು ಸೂಪರ್ ಆಗಿದೆ, ನೋಡಕ್ಕೆ ಸೂಪರ್ ಆಗಿದೆ, ಎಷ್ಟು ಬೇಕಾದ್ರೂ ತಿನ್ಬೋದು. 3-4 ಮೀನು, ಒಳ್ಳೆ ಬಾಂಗಡೆ ಮೀನು. ಮನಸ್ಸು ಆಕರ್ಷಿತ. ಆದರೆ ಒಳಗೆ ಒಂದು ಧ್ವನಿ, ಹೇ ಬೇಡ, ಶೋಧನೆಗೊಳಗಾಗಬೇಡ. ನೀನು ದೇವರಿಗೆ ನಿನ್ನ ಸಮಯವನ್ನು ಕೊಟ್ಟಿದ್ದೀಯಾ, ಈ ದಿನಗಳನ್ನು ಕೊಟ್ಟಿದ್ದೀಯಾ, ನಿನಗೆ ಅದು ಬೇಡ. ಶೋಧನೆಗಳು. ಮಧ್ಯಾಹ್ನ ಗಾಡಿಯಲ್ಲಿ ಬರ್ತಾ ಇದ್ದೇನೆ, ಸ್ವಲ್ಪ ಟೆನ್ಷನ್, ತುಂಬಾ ಟೆನ್ಷನ್ ಸ್ವಲ್ಪ ಮನಸ್ಸಿನಲ್ಲಿ. ಅಲ್ಲಿ ವಾಟರ್ ಮೆಲನ್ ಇದೆ. ತುಂಬಾ ಟೆನ್ಷನ್ ಇದೆ, ಸರಿ ಏನ್ ಮಾಡೋದು, ತಿನ್ನೋದು ಬೇಡ, ಹೋಗಿ ತೆಗೆದುಕೊಂಡು ಹೋಗಿ ಒಂದು ಹಣ್ಣನ್ನು ತೆಗೆದು ಒಂದು ಜ್ಯೂಸ್ ಮಾಡಿ ಕುಡಿದು ಬಿಡೋಣ, ಒಂದು ಜ್ಯೂಸ್ ಮಾಡಿ ಕುಡಿಯೋಣ. ಹೋದೆ. ಎಷ್ಟಪ್ಪ ಹಣ್ಣು? ಹಣ ಕೇಳಿದ. ಆದ್ರೆ ಅದೇನು ಗೊತ್ತಿಲ್ಲ, ಅಷ್ಟೇ ಹೇಳಿದ್ದು. ಹಣ ಹೇಳಿದ ತಕ್ಷಣ ಸ್ಕೂಟರ್ ತಗೊಂಡು ವಾಪಸ್ ಬಂದೆ. ಮನಸ್ಸಲ್ಲಿ ಹೇಳಿತ್ತು, ಆಹಾ ನೋಡಿದ, ನೀನು ತಪ್ಪಿಸಿಕೊಂಡೆ. ಪ್ರಿಯರೇ, ಉಪವಾಸ ಮಾಡುವ ದಿನಗಳಲ್ಲಿ ಶೋಧನೆಗಳು, ಅದನ್ನು ತಿನ್ನಬೇಕು. ಯಾವುದನ್ನೆಲ್ಲ ನೋಡುತ್ತೇವೆ ಅದೆಲ್ಲವೂ ನಮ್ಮನ್ನು ಆಕರ್ಷಿಸುತ್ತದೆ. ಪ್ರಭು ಯೇಸು ಅನ್ನಯ್ಯ ಆ ಸೈತಾನನ್ನು ಪ್ರಚೋದಿಸಿದಂತೆ. ಮಾಂಸ ತಿನ್ನುವುದಿಲ್ಲ, ಮೀನು ತಿನ್ನುವುದಿಲ್ಲ, ಮೊಟ್ಟೆ ತಿನ್ನುವುದಿಲ್ಲ. ಆದರೆ ತಕ್ಷಣ ಏನು ಪದಾರ್ಥ, ಮಾಂಸದ ಊಟ, ಬನ್ನಿ ಊಟ ಮಾಡಿ. ಅಲ್ಲಿ ಒಂದು ಸೆಳೆತ, ಇವತ್ತೊಂದು ಊಟ ಮಾಡಿಬಿಡೋಣ ಅಲ್ಲ ಜೂಲಿಯನ್ನ? ಹೌದಾ ಜೂಲಿಯನ್ನ? ಒಳ್ಳೆ ಟೇಬಲ್ ಅಲ್ಲಿ ನಿಮ್ಮ ಸರ್ಗೆ ಒಳ್ಳೆ ಚೆನ್ನಾಗಿ ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿರ್ತೀರಿ. ಈಗೆಲ್ಲ ರಂಜಾನ್ ಬೇರೆ ಅಲ್ಲ, ಒಳ್ಳೆ ಆಹಾರವಿರ್ತದಲ್ಲ ಜೂಲಿಯನ್ನ? ಆಕರ್ಷಣೆ, ಆಕರ್ಷಣೆ, ಸ್ಯಾಕ್ರಿಫೈಸ್. ಈಗ ನೋಡಿ, ನಮ್ಮ ಮುಸ್ಲಿಂ ಸಹೋದರರು ಉಪವಾಸ ಮಾಡ್ತಾರೆ ರಂಜಾನ್, ಅವರಿದು ಸಹ ಬೆಳಿಗ್ಗೆ 5 ಗಂಟೆಗೆ ಊಟ ಮಾಡ್ತಾರೆ. 5 ಗಂಟೆಗೆ ಊಟ ಮಾಡಿ ಸಾಯಂಕಾಲ 6 ಗಂಟೆ ತನಕ ಊಟ ಮಾಡೋದಿಲ್ಲ. ಅವರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಎಲ್ಲಾ ಕಾಲಗಳಿಗಿಂತ ಹೆಚ್ಚಾಗಿ ನಮಗೆ ಖರ್ಚಾಗುವುದು, ಹಣ ಖರ್ಚಾಗುವುದು 2 ಪಟ್ಟು 3 ಪಟ್ಟು ಖರ್ಚು, ಹಣ ಊಟಕ್ಕೆ ಖರ್ಚಾಗೋದು ಉಪವಾಸ ಕಾಲದಲ್ಲಿ ಎಂಬುದಾಗಿ. ಅಂದ್ರೆ ಬೆಳಿಗ್ಗೆ ಗಮ್ಮತ್ತಾಗಿ ತಿನ್ನಬಹುದು, ಸಾಯಂಕಾಲ 6 ಗಂಟೆ ಆದ್ಮೇಲೆ ಒಳ್ಳೆ ಮಾಂಸ, ಮೀನು, ಖರ್ಜೂರ ಏನು ಬೇಕು ಒಳ್ಳೆ ತಿನ್ಬಹುದು. ಮತ್ತೆ ನಮ್ಮ ಹಿಂದೂ ಸಹೋದರನ ನಾವು ನೋಡ್ತೇವೆ, ಉಪವಾಸ ಮಾಡ್ತೇವೆ. ಉಪವಾಸ ಅಕ್ಕಿಯನ್ನು ಬಿಟ್ಟು ಹಣ್ಣು ಹಪ್ಪಲು ಏನ್ ಬೇಕಾದ್ರೂ ತಿನ್ಬೋದು, ಅದು ಉಪವಾಸ. ಅನ್ನ ತಿನ್ಬಾರ್ದಷ್ಟೇ, ಅಕ್ಕಿಯಿಂದ ಮಾಡಿದನ್ನ ಯಾವುದನ್ನು ತಿನ್ಬಾರ್ದು, ಬೇರೆ ಏನ್ ತಿಂದ್ರು ಸರಿನೇ, ತೊಂದರೆ ಇಲ್ಲ, ಅದು ಉಪವಾಸ. ಒಬ್ಬೊಬ್ಬರ ಉಪವಾಸಗಳು ಒಂದೊಂದು ವಿಧಿವಿಧಾನವಾಗಿ. ಕೆಲವರು ಉಪವಾಸ ನೀರು ಸಹ ಕುಡಿಯೋದಿಲ್ಲ, ಕಠಿಣವಾದಂತಹ ಉಪವಾಸ. ನಾನು ಸಹ ಹಲವು ಕಾಲ ಮಾಡಿದ್ದೆ. ಈಗ ಪ್ರಾಯವಾಯಿತು, ಈಗ ನಾನು ನೀರನ್ನು ಮಾತ್ರ ಸೇವಿಸ್ತೇನೆ. ಒಂದು ಹೊತ್ತು ರಾತ್ರಿ ಮಾತ್ರ 24 ಗಂಟೆಗೆ ಒಂದು ಹೊತ್ತು ಮಾತ್ರ ಊಟ ಮಾಡ್ತೇನೆ. ಆದರೆ ನಾವು ಮಾಡುವ ಉಪವಾಸದಲ್ಲಿ ಸೈತಾನ ಅದನ್ನು ಬಗ್ಗಪಡಿಸಲು, ಅದನ್ನು ನಾವು ಮಾಡುವ ಸ್ಯಾಕ್ರಿಫೈಸ್ ಅವನಿಗೆ ಇಷ್ಟ ಆಗುದಿಲ್ಲ. ಯಾಕೆಂದ್ರೆ ಇದರ ಮೂಲಕವಾಗಿ ನಾವು ಏನನ್ನೋ ಪಡೆದುಕೊಳ್ಳಕ್ಕೆ ಹೋಗ್ತೀವಿ, ಅದು ಅವನಿಗೆ ಗೊತ್ತು. ದೇವರಿಂದ ನಾವು ಮಾಡುವ ಉಪವಾಸ ಪ್ರಾರ್ಥನೆ ನಿಮಿತ್ತವಾಗಿ ನಾವು ಏನನ್ನು ಶಕ್ತವಾಗಿರುವುದನ್ನ ಪಡೆದುಕೊಳ್ಳಿಕ್ಕೆ ಹೋಗ್ತೀವಿ ಎಂಬುದಾಗಿ ಸೈತಾನನಿಗೆ ಗೊತ್ತುಂಟು. ಅದಕ್ಕಾಗಿ ಅವನೇನ್ ಮಾಡ್ತಾನೆ, ನಾವು ಮಾಡುವ ಉಪವಾಸವನ್ನ ಅಥವಾ ನಾವು ಕುಳಿತು ಮಾಡುವ ಪ್ರಾರ್ಥನೆಯನ್ನ ಅವನು ಕತ್ತರಿಸ್ತಾನೆ. ಅಡಚಣೆಯನ್ನು ತರ್ತಾನೆ. ಯೇಸುವಿಗೆ ಅಡಚಣೆಯನ್ನು ತಂದಂತೆ. ಪ್ರಿಯ ಸಹೋದರನೇ, ಅದರಿಂದ ಈ ಉಪವಾಸ ಕಾಲಗಳಲ್ಲಿ ನಾವು ನಮ್ಮನ್ನು ನೋಡಬೇಕು. ಯೋಚನೆ ಮಾಡಿ, ಇಷ್ಟು ಕಾಲ ನೀವು ಯಾವುದನ್ನೆಲ್ಲ ತಿನ್ನೋದಿಲ್ಲ ಅಂತ ಹೇಳಿರ್ಬೋದು, ಯಾವುದನ್ನು ತಿಂತೀರಿ ಅಂತ ಹೇಳಿರ್ಬೋದು. ಯೋಚನೆ ಮಾಡಿ ನೋಡಿ,
ಆದರೆ ಈ ತಿನ್ನುವುದನ್ನ ಬಿಡುವುದರಿಂದ ಸ್ವರ್ಗಕ್ಕೆ ಹೋಗುವುದಿಲ್ಲ. ತಿಂದರೂ ಸ್ವರ್ಗಕ್ಕೆ ಹೋಗುವುದಿಲ್ಲ, ತಿನ್ನದಿದ್ರೂ ಸ್ವರ್ಗಕ್ಕೆ ಹೋಗುವುದಿಲ್ಲ ಅನ್ನೋದು ಬೇರೆ ವಿಷಯ. ಯೇಸು ಹೇಳ್ತಾರೆ, ಒಳಗಿನಿಂದ ಹೊರಗೆ ಹೋಗುವುದು ಮನುಷ್ಯನನ್ನು ಕಲುಷಿತಗೊಳಿಸುವುದಿಲ್ಲ, ಒಳಗಿನಿಂದ ಹೊರಗೆ ಬರುವುದೇ ಮನುಷ್ಯನನ್ನು ಕಲುಷಿತಗೊಳಿಸುವುದು. ಒಳಗಿನಿಂದ ಹೊರಗೆ ಬರುವಂತದ್ದೇ. ಉಪವಾಸ ಮಾಡ್ತಾ ಇದ್ದೀವಿ, ಒಳಗಡೆ ಕೆಟ್ಟದ್ದು ಹೊರಗೆ ಆಗ್ತಾ ಇದ್ದೀನಿ, ಏನು ಪ್ರಯೋಜನ? ಒಳಗಿನಿಂದ ಹೊರಗೆ ಬರುವುದು, ಅದೇ ಹೇಳಿದ್ದು. ಏನ್ ಕುದುರೆಗಳು? ಕಾಳಗದ ಕುದುರೆಯಂತೆ ಒಳಗಿರುವಂಥದ್ದು ವೈರಾಗ್ಯ, ಶತ್ರುತ್ವ, ಮನುಷ್ಯತ್ವ, ಸ್ವಾರ್ಥ, ಅಹಂಕಾರ, ಅಹಂಭಾವ, ನಾನತ್ವ, ಕ್ಷಮೆಲದ ಜೀವನ, ಇವೆಲ್ಲ ಒಳಗೆ ಇಟ್ಕೊಂಡು, ಅದನ್ನ ಇಟ್ಕೊಂಡು ಎಲ್ಲ ಹೊರಗೆ, ಬೇಡದೆಲ್ಲ ಹೊರಗೆ ಹಾಕಿ, ಅಯ್ಯೋ ನಾನು ಉಪವಾಸವಾಗಿದ್ದೇನೆ, ಅಯ್ಯೋ ಇದು ತಪಸ್ಸು ಕಾಲ, ಅಯ್ಯೋ ನಾನು ಮಾಂಸ ತಿನ್ನೋದಿಲ್ಲ, ಅಯ್ಯೋ ನಾನು ದಿನಾ ಶಿಲುವ್ಯಾಧಿ ಮಾಡ್ತೇನೆ, ಅಯ್ಯೋ ನಾನು ಜಪ್ಸರ ಮಾಡ್ತೇನೆ, ನಾನು ಯಾರ ಹತ್ರ ಮಾತಾಡೋದಿಲ್ಲ. ಏನು ಪ್ರಯೋಜನವಿಲ್ಲ. ಒಳಗಿನಿಂದ ಹೊರ ಹಾಕಬಾರದು, ಒಳಗಿನಿಂದ ಹೊರಗೆ ಬರಬಾರದು. ಹೌದಲ್ಲ ಶಾಂತರಾಜ್? ಒಳಗಿನಿಂದ ಹೊರಗೆ ಬರುವುದೇ ನಮ್ಮನ್ನು ನಾಶ ಮಾಡುವುದು. ಅದರಿಂದ ನೀನು ಮೀನು, ಮಾಂಸ, ನಾಯಿ, ನರಿ, ಕತ್ತೆ, ಕುದುರೆ, ನಾವೇನೇ ತಿಂದಿರುವೆ ಅದು ನಮ್ಮನ್ನು ಹಾಳು ಮಾಡೋದೇ ಇಲ್ಲ. ಇದನ್ನು ತಿನ್ನಿ ಅಂತಲ್ಲ, ತಿನ್ನೋದು ಅಂತಲ್ಲ, ಅಂದರೆ ನಾವು ಏನು ತಿಂದಿರುವೆ ಅದು ನಮಗೆ ಸೂತಕವನ್ನು ತರುವುದಿಲ್ಲ. ನಮ್ಮೊಳಗಿಂದ ಏನು ಹೊರಗೆ ಬರ್ತದೋ ಅದು ನಮಗೆ ಸೂತಕವಾಗಿರುತ್ತದೆ. ದೇವರಿಗೂ ನಮಗಿರುವ ಸಂಬಂಧವನ್ನು ದೂರ ಮಾಡುತ್ತದೆ. ಈ ದಿನದ 5ನೇ ದಿನದ ಈ ಧ್ಯಾನವನ್ನು ಧ್ಯಾನಿಸಿದ್ದೀರಿ. ಒಮ್ಮೆ ಯೋಚಿಸಿ, ನಿಮ್ಮ ಜೀವನ ಹೇಗಿದೆ? ಈ 5ನೇ ದಿನಕ್ಕೆ ನೀವು ಯಾವ ವಿಷಯದಲ್ಲಿ ಬದಲಾವಣೆ ಆಗಿದ್ದೀರಿ? ಯಾವ ವಿಷಯದಲ್ಲಿ ಬದಲಾವಣೆ ಆಗಬೇಕೆಂದು ತೀರ್ಮಾನ ಮಾಡಿದ್ದೀರಿ? ಅಥವಾ ಯಾವ ಪಾಪವನ್ನು ಬಿಟ್ಟಿದ್ದೀರಿ? ನಾನು ಹೇಳಿದೆ, ಬರೀರಿ, ಏನೆಲ್ಲ ನಿಮ್ಮಲ್ಲಿ ಪಾಪಗಳಿದೆ ಒಂದು ಪೇಪರ್ಲಿ ಬರೀರಿ. ನೀವು ಯಾವುದಕ್ಕೆಲ್ಲ ಗುಲಾಮರಾಗಿದ್ದೀರಿ ಬರೀರಿ ಇನ್ನೊಂದು ಪೇಪರಲ್ಲಿ. ತಪಸ್ಸು ಕಾಲ ಮುಗಿಯೋ ತನಕ ಅದನ್ನು ಅರ್ಧ ಹಾಕ್ಬೇಡಿ, ಇಟ್ಕೊಳ್ಳಿ. ದಿನಂಪ್ರತಿ ಕ್ಲಾಸನ್ನು ಕೇಳಿ ನೋಡಿ, ಯಾವುದಿದೆ ನಿಮ್ಮಲ್ಲಿ, ಯಾವುದಿದೆ, ಯಾವುದನ್ನು ತೆಗಿಬೇಕು, ಯಾವುದು ನಿಮ್ಮನ್ನು ನಾಶ ಮಾಡ್ತಾ ಇದೆ, ಯಾವುದು ನಿಮಗೆ ಸಮಾಧಾನ ನಾಶ ಮಾಡ್ತಾ ಇದೆ, ಸಂತೋಷ ನಾಶ ಮಾಡ್ತಾ ಇದೆ, ನೋಡಿ, ಆಲೋಚಿಸಿ. ಈ ತಪಸ್ಸು ಕಾಲವನ್ನು ಶ್ರೇಷ್ಠವಾಗಿ ಉಪಯೋಗಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ಅಥವಾ ನೀವು ನನ್ನೊಂದಿಗೆ ಯಾವುದೇ ವಿಷಯದ ಚರ್ಚೆ ಮಾಡುವುದಕ್ಕಾಗಿ 9902423181. May God bless you. Praise the Lord. ಪ್ರಾರ್ಥಿಸಿ ಪ್ರಿಯರೇ.